ಹಾಯ್, ಇದು ಮಂಡೇ ಮಾರ್ನಿಂಗ್. ಹಬ್ಬ ಆಗಿದ್ದರಿಂದ ಸ್ವಲ್ಪ ಬೇಗನೆ ಎದ್ದು ಮೊದಲು ಸ್ನಾನ ಮಾಡಿ ನಂತರ ನಾನು ಹೊಸ್ತಿಲನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ ಹೊಸ್ತಿಲಿಗೆ ಸ್ವಲ್ಪ ಅರಿಶಿನ ಹಚ್ಚಿ ನಂತರ ಅರಿಶಿನ ಕುಂಕುಮ ರಂಗೋಲಿಯಿಂದ ಅಲಂಕಾರ ಮಾಡ್ಕೋಬೇಕು. ಹೊಸ್ತಿಲನ್ನ ಅಲಂಕಾರ ಮಾಡಿದ್ಮೇಲೆ ತುಳಸಿ ಕಟ್ಟೆ ಮುಂದೆನೂ ಸಹ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಮೊದಲು ನಾವು ಸಂಕ್ರಾಂತಿ ಹಬ್ಬದ ದಿನ ಸ್ಟವ್ ಹಚ್ಚೋದಕ್ಕಿಂತ ಮುಂಚೆ ಪೂಜೆ ಮಾಡಿನೇ ನಂತರ ಸ್ಟವ್ನ ಹಚ್ಚಬೇಕು. ಹಾಗಾಗಿ ಮೊದಲು ಪೂಜೆನ ಮುಗಿಸಿ ಈಗ ಸಿಹಿ ಪೊಂಗಲ್ ಹಾಗೆ ಖಾರ ಪೊಂಗಲ್ ಮಾಡೋದಕ್ಕೆ ಹೆಸರುಬೇಳೆ ಅಕ್ಕಿನ ಕುಕ್ಕರ್ಗೆ ಹಾಕಿ ಇಟ್ಟಿದ್ದೀನಿ. ಅಷ್ಟರಲ್ಲಿ ದೇವ್ರ ಸಾಮಗ್ರಿಗಳನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಉಪ್ಪು, ಲೆಮನ್ ಸಾಲ್ಟ್, ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ದೇವ್ರ ಸಾಮಗ್ರಿಗಳನ್ನ ಕ್ಲೀನ್ ಮಾಡಿಕೊಂಡ್ರೆ ಪಿತಾಂಬರಿ ಯಾವುದು ಬಳಸೋದು ಬೇಡ. ನಾನು ನಮ್ಮ ಮನೇಲಿ ದೇವ್ರ ಸಾಮಗ್ರಿಗಳನ್ನ ಹೀಗೆ ಕ್ಲೀನ್ ಮಾಡ್ಕೊಳ್ಳೋದು. ಆ ಕುಕ್ಕರ್ ಸಹ ತಣ್ಣಗಾಗಿತ್ತು, ಹಾಗಾಗಿ ಸಿಹಿ ಪೊಂಗಲ್ ಖಾರ ಪೊಂಗಲ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಎಳ್ಳು ಬೆಲ್ಲನ ಇನ್ನೂ ಮಿಕ್ಸ್ ಮಾಡಿ ಇಟ್ಟಿರಲಿಲ್ಲ, ನಾನು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಆ ದೇವ್ರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿ ದೇವ್ರನ್ನೂ ಸಹ ಅಲಂಕಾರ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾಗಿದೆ. ಫೈನಲಾಗಿ ಪೂಜೆನ ಮುಗಿಸಿದ್ದೀನಿ. ಪೂಜೆನ ಮುಗಿಸಿ ಎಲ್ಲ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗೋಯಿತು. ಹಾಗಾಗಿ ಅವರೆಕಾಳು ಸಾಂಬಾರು, ಸ್ವೀಟ್